ಅಂದ್ರೆ ಹೊಲಕ್ಕೆ ನೀರು ಬಂದ್ರೆ ನಿಮ್ಮ ಬದುಕು, ಮಳೆ ಆದ್ರೆ ನಿಮ್ಮ ಬದುಕು. ಇದು ಯಾವುದೂ ಮಳೆನೂ ಬರಲಿಲ್ಲ, ಹೊಲಕ್ಕೆ ನೀರು ಬರಲಿಲ್ಲ, ಕೆರೆಗೆ ನೀರು ಬರಲಿಲ್ಲ ಅಂತಂದ್ರೆ ಆ ವರ್ಷ ನಿಮ್ಮ ಬದುಕು ಹಾಳಾಗಿ ಹೋಗ್ಬಿಡ್ತದೆ. ಮತ್ತು ಅಲ್ಲಿ ಇಲ್ಲಿ ಸಾಲ ಮಾಡಿಕೊಂಡು ಸಾಲ ಮಾಡಿ ಲಾಸ್ಟಿಗೆ ಸಾಲ ಹೆಚ್ಚಾದ ತಕ್ಷಣ ಯಾವುದೋ ಒಂದು ಎಣ್ಣೆ ಕುಡ್ದೆ ಯಾವುದೋ ಒಂದು ಗಿಡಕ್ಕೆ ಊರ್ಲಾಕೊಂಡ್ಬಿಡ್ತದೆ. ಅದಕ್ಕೆ ಈ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿದೆ. ಮೊನ್ನೆ ನಮ್ಮ ಚಿನ್ನಪ್ಪ ಪೂಜಾರಿ ಹೇಳಿದರು, ಒಂದು ಮಾತು ಹೇಳಿದರು, ಒಂದು ನಿಮಿಷಕ್ಕೆ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತಂದ್ರು ಈ ದೇಶದೊಳಗೆ. ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾರು? ಸರ್ಕಾರಿ ನೌಕರರು ಏನಾರ ಆತ್ಮಹತ್ಯೆ ಮಾಡ್ಕೋತಾರ? ರಾಜಕಾರಣಿಗಳು ಏನಾರ ಆತ್ಮಹತ್ಯೆ ಮಾಡ್ಕೋತಾರ? ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾರು? ರೈತನೇ ಆತ್ಮಹತ್ಯೆ ಮಾಡ್ಕೊಳ್ಳೋರು. ಯಾಕೆ ಆತ್ಮಹತ್ಯೆ ಮಾಡ್ಕೋತಾನಪ್ಪ ಅಂತಂದ್ರೆ, ರೈತ ಏನು ಮಾಡ್ತಾನೆ, ಏನೋ ಒಂದು ಆಸೆ ಇಟ್ಕೊಂಡಿರ್ತಾನೆ. ಈ ವರ್ಷ ಮಳೆ ಆಗ್ತದಪ್ಪ, ಸ್ವಲ್ಪ ಮಳೆ ಆಗಿಬಿಟ್ಟಿರ್ತದೆ, ಬಡ ಬಡ ಬಿತ್ತು ಬಿಡ್ತಾನೆ, ಸಾಲ ಮಾಡಿ ಗೊಬ್ಬರ ಅದಿದ್ದು ತೊಗೊಂಬಂದು. ಮತ್ತು ಈಗ ರೈತರಿಗೆ ಬ್ಯಾಂಕ್ನಾಗ ಹೋದ್ರೆ ಸಾಲ ಕೊಡೋದೇ ಇಲ್ಲ. ಅವ್ರೇನು ಮಾಡ್ಬಿಡ್ತಾರಪ್ಪ ಅಂದ್ರೆ, ಭಾಳ ಜನ ಈ ಊರು ಮನೆ ಸಾಲ ಅಲ್ಲಿ ಇಲ್ಲಿ ತೊಗೊಂಬಂದು ಮಾಡಿಬಿಟ್ಟಿರ್ತೀರಿ. ಎಲ್ಲೋ ಬ್ಯಾಂಕ್ನಾಗ ಒಂದೊಂದ್ಸಲ ಸಾಲ ತೊಗೊಂಬಂದು ಬಿತ್ತಿರ್ತೀರಿ. ಸರಿಯಾದ ಸಮಯಕ್ಕೆ ಮಳೆ ಆಗಲ್ಲ, ಅದೆಲ್ಲ ಒಣಗಿ ಹೋಗ್ಬಿಡ್ತದೆ. ಆವಾಗ ಸಾಲ ಹೆಚ್ಚಾಗಿ ಮನೆಯೊಳಗೆ ಯಾರದ ಮಕ್ಕಳಿಗೆ ಈ ಕಡೆಗೆ ಆರಾಮಿಲ್ಲಪ್ಪ ಅಂತಂದ್ರೆ, ಏನಾರ ಒಂದು ಯಾವ್ದಾರ ಕಾಯಿಲೆ ಬಂತಪ್ಪ ಅಂತಂದ್ರೆ 2-2 ಲಕ್ಷ 3-3 ಲಕ್ಷ ದವಾಖಾನೆಗೆ ಇಡ್ಬೇಕಾಗತ್ತೆ. ಎಷ್ಟು ಸಾಲ ಮಾಡ್ಕೊಂಡ್ಬಿಡ್ತೀರಿ. ಆಮೇಲೆ ಸಾಲಗಾರ ಕಾಟ ಜಾಸ್ತಿ ಆಗ್ಬಿಡ್ತದೆ. ಲಾಸ್ಟಿಗೆ ಏನು ಮಾಡ್ತಾನೆ, ಒಂದು ಗಿಡಕ್ಕೆ ಹೋಗಿ ಎಲ್ಲೇ ಹೋಗಿ ಊರ್ಲಾಕೊಂಡ್ಬಿಡ್ತಾರೆ. ಎಷ್ಟೋ ಜನ ರೈತರು ತಮ್ಮ ಇಡೀ ಹೆಂಡತಿಗೆ ಗಂಡ ಹೆಂಡತಿ ಸೇರಿ ತಮ್ಮ ಮಕ್ಕಳಿಗೆ ಕೂಡ ವಿಷ ಹಾಕಿ ಸತ್ತಂಥ ಉದಾಹರಣೆಗಳು ಈ ದೇಶದಲ್ಲಿ ಭಾಳಷ್ಟು ಅದಾವೆ. ಅದಕ್ಕೆ ಯಾಕೆ ಈ ಪರಿಸ್ಥಿತಿ ಆಗ್ತಾ ಇದೆಪ್ಪ ಅಂತಂದರೆ, ರೈತನ ಹತ್ರ ಸಂಘಟನೆ ಇಲ್ಲ. ಇವತ್ತು ನೋಡ್ರಿ, ನೀವು ಹಮಾಲರು ಅಂತ ಕರಿತೀವಿ ನಾವು. ಈ ಬಸ್ ಸ್ಟ್ಯಾಂಡ್ನಲ್ಲೆಲ್ಲ ಇರ್ತಾರೆ, ಅವ್ರದೇ ಆದಂಥ ಸಂಘ, ಹಮಾಲರ ಸಂಘ ಅಂತ ಕರಿತೀವಿ ನಾವು. ಈಗ ನಿಮ್ಮ ಮುಂದೆ ಬಸ್ ಸ್ಟ್ಯಾಂಡ್ ಮುಂದೆ ಹೋಗ್ರಿ, ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ, ಏನೋ ಆಟೋ ಚಾಲಕರ ಸಂಘ ಅಂತ ಹಾಕಿರ್ತಾರೆ. ಹತ್ತತ್ತು ಮುಂದಕ್ಕೆ ಹೋಗ್ರಿ, ಇಲ್ಲೇ ಮುದ್ದೆವಾದ ಹೇಳಕತ್ತೀನಿ ನಿಮ್ಗೆ. ಅಲ್ಲಿ ಟ್ಯಾಕ್ಸ್ಗಳು ಭಾಳ ನಿಂತಿರ್ತಾವ, ಅವರೆಲ್ಲ ಏನಿರ್ತಾರ ಟ್ಯಾಕ್ಸಿ ಚಾಲಕರ ಸಂಘ ಅಂತ ಮಾಡಿದಾರೆ. ಹತ್ತತ್ತು ಹಿಂಗೆ ಸ್ವಲ್ಪ ಹೋದಾಗ ಸ್ವಲ್ಪ ದಾಡಿ ಗೀಡಿ ಬಂದಿರ್ತಾವ, ಕಟಿಂಗ್ ಮಾಡಿಸೋವಾಗ ಕಟಿಂಗ್ ಅಂಗಡಿಯಾಗ ಹೋದ್ರಿ. ಇಲ್ಲಿ ಒಳಗೆ ಹೋದಾಗ ಒಂದು 5 ನಿಮಿಷ ಕುಂದ್ರಿ, ಒಂದು ಸ್ವಲ್ಪ ಬೇರೆ ಕದವ ಅಂತ ಆ ಕಡೆ ಈ ಕಡೆ ಸ್ವಲ್ಪ ನೋಡಿದಾಗ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ, ಏನಂತ ಕ್ಷೌರಿಕರ ಸಂಘ ಅಂತ ಹಾಕಿರ್ತಾರೆ. ಒಂದು ಇಲ್ಲಾಂದ್ರೆ ಒಂದು ಬೋರ್ಡ್ ಹಾಕಿರ್ತಾರೆ ನೋಡ್ರಿ. ಅವ್ರು ಹಾಕಿ ಏನು ಮಾಡ್ತಾರೆ, ಅವ್ರ ಕೆಳಗೆ ಒಂದು ಮತ್ತೊಂದು ಏನರ ರೇಟ್ ಜಾಸ್ತಿ ಮಾಡೋ ಮಗ್ಲು ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ, ದಾಡಿ ರೇಟನ್ನು 2 ರೂಪಾಯಿ ಹೆಚ್ಚಿಸಲಾಗಿದೆ ಅಂತಾರೆ. ಕಟಿಂಗ್ ರೇಟು, ದಾಡಿ ರೇಟು, ಡೈ ಹಾಕಿದ ಡೈ ರೇಟು ಎಲ್ಲ ಬರೆದ್ಬಿಟ್ಟಿರ್ತಾರೆ. ಹೌದಾ? ಅವ್ರದ್ದೇ ಆದಂಥ ಸಂಘ. ಹಾಗೆ ನೌಕರಿದಾರರು ಸಂಘಟಕರಾಗಿದ್ದಾರೆ. ಈಗ ನೀವು ಶಾಲಾ ಶಿಕ್ಷಕರು ಹೋಗಿ ಕೇಳ್ರಿ, ಸರ ನಿಮ್ಮ ಸಂಘ ಐತೆ ಅಂತ ಕೇಳಿ, ಹೌದ್ರಿ ನಮ್ಮ ನೌಕರಿ ಸಂಘ ಐತಿ ಅಂತಾರೆ. ಈಗ ಅಂಗನವಾಡಿ ಟೀಚರ್ ಕೇಳ್ರಿ, ಅವ್ರದ್ದೈತೇನ್ರಿ ಅಂತಂದು, ನಮ್ದು ಒಂದು ಅಂಗನವಾಡಿ ಸಂಘ ಐತ್ರಿ ಅಂತ ಕೇಳ್ತಾರೆ. ಎಲ್ಲ ನೌಕರಿದಾರರು ಏನು ಮಾಡ್ತಾರಪ್ಪ ಅಂತಂದ್ರೆ, ಇಲ್ರಿ ನಮ್ಗೆ ಮೊನ್ನೆ ಒಂದು 7ನೇ ವೇತನ ಇದನ್ನ ಹೆಚ್ಚಿಗೆ ಮಾಡ್ರಿ ಅಂತ ಮಾಡಿದ್ರು, ಒಂದು ಹೋರಾಟ ಮಾಡಿದ್ರು. ಅವರೆಲ್ಲ ಹೋರಾಟ ಮಾಡಿ ತಮ್ಮ ಪಗಾರ ಎಲ್ಲ ಜಾಸ್ತಿ ಮಾಡ್ಕೊಂಡ್ರು. ಹಿಂಗೆ ಎಲ್ಲ ನೌಕರಿದಾರರು ಎಲ್ಲರೂ ತಮ್ಮ ಪಗಾರ ಹೆಚ್ಚಿಗೆ ಮಾಡ್ಕೋತಾರೆ, ಹೋರಾಟ ಮಾಡ್ತಾರೆ. ಆದರೆ ಈ ದೇಶದೊಳಗೆ 190% ಜನ ರೈತರಿದ್ದೀರಿ ನೀವು. ಆದರೆ ನೀವು ಯಾವತ್ತಾದ್ರೂ ಒಂದಿನ ಆದರೂ ಕೂಡ ನಿಮ್ಮ ಊರಲ್ಲಿ ಸಂಘಟನೆ ಮಾಡಿಕೊಂಡು ಈ ದೇಶದೊಳಗೆ ಬೀದಿಗೆ ಬಂದು ಹೋರಾಟ ಮಾಡಿದ ಉದಾಹರಣೆ ಐತನ? ನೀವು ಬರಂಗಿಲ್ಲ. ನೀವು ಏನೇ ಇದ್ರೆ ಇಲ್ಲೇ ಕಟ್ಟಿಕೊಂತ ಹೇಳುದು, ಹೊರಗೆ ಬರಂಗಿಲ್ಲ ನಾವು. ಯಾಕೆ ಹಿಂಗಾಗಿದೆ ಅಪ್ಪ ಅಂತಂದ್ರೆ, ನಾವೆಲ್ಲ ರಾಜಕಾರಣಿಗಳು ಇವತ್ತು ರೈತರನ್ನ ಒಡೆದಾಡ್ತಾ ಇದ್ದೀವಿ. ನಾವೇನು ಮಾಡಿಬಿಡ್ತೀವಿ, ನಿಮ್ಗೊಂದು ರೂಢ ಹಾಕ್ಬಿಟ್ಟಿದ್ದೀವಿ ನಾವು. ಏನಪ್ಪ ಅಂತಂದ್ರೆ, ಒಂದು ಯಾವ್ದಾದ್ರು ರಾಜಕೀಯ ಕಾರ್ಯಕ್ರಮ ಐತಪ್ಪ ಅಂತಂದ್ರೆ 4 ಮಂದಿ ಲೀಡ್ರ್ ಇರ್ತಾರೆ. ನೀವು ನಮ್ಮ ಲೀಡ್ರ್ ಅಣ್ಣಾರ ಅಂದ್ರೆ ಒಂದು 4 ಮಂದಿ ಹೇಳ್ಬಿಡ್ತೀವಿ, ಅಣ್ಣಾರ ಬರ್ರಿ ಅಂತೀವಿ. ಅವ್ರೇನು ಮಾಡ್ಬಿಡ್ತಾರೆ, ಒಂದು ಟ್ರ್ಯಾಕ್ ತೊಗೊಂಡು ಎಲ್ಲರನ್ನ ಕರ್ಕೊಂಡ್ಬರ್ತಾರೆ. ಅವರು ಯಾಕಂದ್ರೆ ಬಂದ ತಕ್ಷಣಪ್ಪ ಅಂತಂದ್ರೆ ಅಲ್ಲೊಂದಿಟ್ಟು ಒಣ ರೈಸ್ ಇರ್ತದೆ, ತಿನ್ನಿಸ್ತೀವಿ. ಆ ಹೋಗೋ ಹೊತ್ನಾಗ ಮತ್ತೆ ಏನು ಮಾಡ್ತಾರೆ, ಗೌಡ್ರು ಕರ್ಕೊಂಡು ಹೋಗಿ ಮತ್ತೊಂದು ಬಾರ್ನಾಗ ಒಂದಿಟ್ಟು ಕ್ವಾರ್ಟರ್ ಹೊಡಿಸಿ ಬಂದ್ರಪ್ಪ ಅಂತಂದ್ರೆ, ನೀವು ಅಣ್ಣ ನೆಕ್ಸ್ಟ್ ಟೈಮ್ ಕರೆದ್ರೆ ಬರ್ತೀರಿ, ಇಲ್ಲಕ್ಕಂದ್ರೆ ನೀವು ಬರಂಗಿಲ್ಲ. ಹೋಗೋ ಮರ ಇನ್ನೇನಕ್ಕೆ ನಾವು ಬರ್ತೀನಿ ನಡಿ ಅಂತೀವಿ. ಅಂದ್ರೆ ನಾವು ರೈತರನ್ನ ಎಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ? ನಿಮ್ಮ ರೈತರಿದ್ದೀರಪ್ಪ, ನಿಮ್ಮ ವ್ಯಾಲ್ಯೂ ಎಷ್ಟು? ನಾವೆಲ್ಲ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ನಿಮ್ಮ ವ್ಯಾಲ್ಯೂ ಎಷ್ಟು ಕಟ್ಟಿದ್ದೀವಪ್ಪ ಅಂತಂದ್ರೆ, ನಿಮ್ಮ ಭಿಕ್ಷುಕರ್ಕಿಂತ ಕಡಿಮೆ ಮಾಡಿದ್ದೀವಿ ನಾವು. ನಿಮಗೆ ಚುನಾವಣೆ ಬಂತಪ್ಪ ಅಂದ್ರೆ 4 ದಿನ ಕುಡಿಸ್ತೀವಿ ಅಷ್ಟೇ ನಾವು. 4 ದಿನ ಎಲ್ಲ ಕುಡಿಸೋದು, ಮತ್ತೆ ಮುಂದೆ ಕುಡಿಸ್ತೀವಿ ಬಂದು ಇಲ್ಲ. ಅವತ್ತು ಭಾಳ ಆದ್ರೆ
ಏನು ಮಾಡ್ತೀವಿ, ಗೌಡ್ರ ಸ್ವಲ್ಪ ಕಿರಿಕಿರಿ ಭಾಳ ಆಕತ್ತದ್ರಿ ಅಂತ ಅಂದ್ಗಳೇನ ಆಯ್ತು ತಗೋರಣ ಒಂದು 20,000 ಕಳಿಸ್ತೀವಿ, ಇಲ್ಲಾಂದ್ರೆ ಒಂದಿಟ್ಟು ಮಟ ಏನು ಚಿಕನ್ ಹೈಬ್ರಿಡ್ ಕಳಿಸ್ತೀವಿ, ಮಾಡಿ ಊಟ ಮಾಡಿಸ್ಬಿಡ್ರಿ ಅಂತ ಹೇಳ್ತೀವಿ. ಅವ್ರ ಕರೆದು ಒಂದು 4 ದಿನ ಊಟ ಮಾಡ್ತಾರೆ. ಅವತ್ತು ಒಂದು ಕ್ವಾರ್ಟರ್ ಅದು ಒರಿಜಿನಲ್ ಅಲ್ಲ ಮತ್ತು ಅದು ಹೇಳ್ತೀನಿ ತೊಗೊಂಬಂದು, ಅದು ನೀವು ಹೆಸರು ಗೊತ್ತಿರಲ್ಲ ತೊಗೊಂಬಂದು ಕುಡಿಸ್ತೀವಿ. ಅಷ್ಟೇ ಕುಡಿಸಿ 4 ದಿನ ಜಾತ್ರೆ ಮಾಡಿ ಹೋಗ್ಬಿಡ್ತೀವಿ. ಯಾಕೆಂತಂದ್ರೆ ಲಾಸ್ಟಿಗೆ ಏನು ಬರ್ತೀವಿ, ಚುನಾವಣೆ ಬಂತಪ್ಪ, ನಾಳೆಗೆ ಚುನಾವಣೆ ಇತ್ತಪ್ಪ ಅಂತಂದ್ರೆ ಒಂದು ಹೋಟಿಗೆ 500 ರೂಪಾಯಿ. ಈಗ ನಿಮ್ದು ಎಷ್ಟು ನಿಮ್ಮ ವ್ಯಾಲ್ಯೂ 500 ರೂಪಾಯಿ ಕಟ್ಬಿಡ್ತೀವಿ. ನಾ ಯಾಕೆ ಹೇಳ್ತೀನಪ್ಪ ಅಂತಂದರೆ 500 ರೂಪಾಯಿ ಒಂದು ವರ್ಷಕ್ಕೆ ಎಷ್ಟು ದಿನ, ಒಂದು ವರ್ಷಕ್ಕೆ ಎಷ್ಟು ದಿನಪ್ಪ, 365 ದಿನ. ಈ 365 ದಿನ ಇಂಟು 5 ವರ್ಷ ಅವಧಿ, ಅದು 5 ವರ್ಷ ಮಾಡಿರಿ ಎಷ್ಟಾಯಿತು, 1825 ದಿನ ಆಯಿತು. ಸುಮ್ಮನೆ ಒಂದು ದಿನ ಖಾಲಿ ಕೂತ ಲೆಕ್ಕ ಮಾಡಿರಿ, 1825 ದಿನ ಆಯಿತು. ನಾವು ಕೊಡೋದೆಷ್ಟು 500 ರೂಪಾಯಿ ಕೊಡ್ತೀವಲ್ಲ, ಆ 500 ರೂಪಾಯಿಗೆ 1825 ದಿನಲೇ ಭಾಗಿಸ್ಬಿಡ್ರಿ. ನಿಮ್ಮ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ್ರೆ 25 ಅಥವಾ 27 ಪೈಸೆ ನಿಮ್ಗೆ ದಿನದ ವ್ಯಾಲ್ಯೂ ಬೇಕು. ನಿಮ್ಗೆ ಅಂದ್ರೆ ನಿಮ್ಮ ಮನೆ ಭಿಕ್ಷುಕರು ಬಂದರೂ ಕೂಡ ನೀವು 1 ರೂಪಾಯಿ ಕೊಡ್ತೀರಿ. ಅಂದ್ರೆ ರೈತರ ಬದುಕು ಎಲ್ಲಿಗೆ ಬಂತಪ್ಪ ಅಂದ್ರೆ ಭಿಕ್ಷುಕರು ಹತ್ತಾ ಇದ್ದೀವಿ. ಯಾವಾಗ ನಾವು ಇದನ್ನು ಬಿಟ್ಟು ಪ್ರಾಮಾಣಿಕವಾಗಿ ನಾವು ಮತದಾನ ಮಾಡೋದಿಲ್ಲವೋ ಅಲ್ಲಿವರೆಗೂ ಕೂಡ ಇದೇ ಪರಿಸ್ಥಿತಿ ಇರೋದು ಈ ದೇಶದೊಳಗೆ. ಅದನ್ನು ನಾವು ಕಲಿಬೇಕು. ಯಾಕಂತಂದ್ರೆ ಒಬ್ಬ ಬರ್ತಾನೆ, ಚುನಾವಣೆ ಬಂದು 10 ಕೋಟಿ ಖರ್ಚು ಮಾಡೀನ್ರಿ ಅಂತಾನೆ. 10 ಕೋಟಿ ಖರ್ಚು ಮಾಡ್ಯಾನಂದ್ರೆ ಅವ್ನು ಸುಮ್ಮನೆ ಖರ್ಚು ಮಾಡಿರ್ತಾನೋ, ಮುಂದೆ ಅವ್ನು 20 ಕೋಟಿ ಹೆಂಗೆ ತೆಗಿಬೇಕಂತ ಗೊತ್ತಿರ್ತದೆ. ನೀವು ಮುಂದೆ ಹೋಗೋದ ಪೊಲೀಸ್ ಕೈ ಒಗಿತಾನ, 500 ರೂಪಾಯಿ ಕೊಡ್ರಿ ಅಂತಾನೆ. ನೀವು ಕೊಟ್ಟು ಬರಬೇಕು, ಹೋಯ್ತಲ್ಲ 500 ರೂಪಾಯಿ ನಿಮ್ಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಈ ದೇಶದಲ್ಲಿ ವ್ಯವಸ್ಥೆ ಇದೆ.